ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಮಾತಾಡ್ತಿದ್ಯಾ? ನಿನ್ನ ಅಪ್ಪನ ಮುಂದೆನೆ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಸಿದ್ದುನು ಹಾಗೆ ಮಾಡ್ತಾನೆ, ನೀನು ಹಾಗೆ ಮಾಡ್ತಿದ್ಯಲ್ಲೋ. ಅವನ್ ಗಾಳಿ ನಿನಗೆ ಬೀಸ್ಬಿಡ್ತಾ? ಏನ್ ಅನ್ಕೊಂಡ್ಬಿಟ್ಟಿದಿರೋ ನೀವಿಬ್ರು? ಅಣ್ಣನಾಗಿ ತಮ್ಮನ ಬುದ್ಧಿ ಹೇಳೋದ್ ಬಿಟ್ಟು ನೀನು ಅವನ ಜೊತೆ ಸೇರ್ಕೊಂಡ್ಬಿಟ್ಟಿದೀಯಾ? ಸಿದ್ದು ಹತ್ರ ಹೋಗಿ ನೀನ್ ಮನೆ ಬಿಟ್ಟು ಬಂದಿದ್ದೆ ಸರಿ ಅಂತ ಕುಮ್ಮಕ್ ಕೊಟ್ಟು ಬಂದವನು ನೀನೇ ಅಲ್ವೇನೋ? ಈಗ ನೋಡಿದ್ರೆ ಅಣ್ಣ ತಮ್ಮಂದ್ರು ಒಂದಾಗ್ಬಿಟ್ಟು ನನ್ನ ಗಂಡನ್ಗೆ ಬಾಯಿ ಬಂದಾಗ ಬೈತಿದ್ದೀರಾ. ಹೆತ್ತು ಹೊತ್ತು ಸಾಕಿದ್ದಕ್ಕೆ ಇದೇ ಅಲ್ವಾ ನೀವು ಕೊಡ್ತಿರೋ ಮರ್ಯಾದೆ? ಆಯ್ತೇನವ, ಸಮಾಧಾನ ಆಯ್ತೇನವ? ನಿನಗೆ ಹೆಂಗೆಲ್ಲ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಅಂತ ಅದೋ ಹಂಗೆ ನನಗೂ ಅವ್ನು ನನ್ನ ತಮ್ಮ ಅಂತ ಅದೇ, ಅವನ ಮೇಲೆ ನನಗೆ ಪ್ರೀತಿ ಅದೇ. ಇಲ್ಲಿ ಗಂಟ ಮಾಡೋದ್ನೆಲ್ಲ ನೀವು ಮಾಡ್ಬಿಟ್ಟು ಅವ್ರ ಮೇಲೆ ಒರೆಸ್ಬಿಟ್ರೆ ಹೆಂಗವ? ಅಷ್ಟಕ್ಕೂ ಆ ಹುಡುಗಿ ನಮ್ ಸಿದ್ದು ಹಿಂದೆ ಬಂದಿರಲ್ಲ ಕಣವ. ನಮ್ ಸಿದ್ದುನೇ ಆ ಹುಡುಗಿಗೆ ಕದ್ದು ಮುಚ್ಚಿ ತಾಳಿ ಕಟ್ಟಿದ್ದು ಅಲ್ಲ. ಆ ಹುಡುಗಿನ ದ್ವೇಷ ಮಾಡಕ್ ಹೋಗಿ ಸ್ವಂತ ಎತ್ತು ಮಗನ ಜೀವನನೇ ಹಾಳು ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಅರ್ಥನೇ ಆಯ್ತಾ ಅಲ್ವೇ? ಮನೇಲಿರೋರ್ಗೆ ಹಿಂಗ ಮಾಡಿದ್ರೆ ಇನ್ನು ಹೊರ್ಗಿನ ಜನಕ್ಕೆ ನೀವು ಇನ್ನೇನ್ ಮಾಡಿರಿ? ನೀವ್ ಯಾರು ಮನುಷ್ಯ ಇಲ್ವೇ? ನಿಮಗ್ ಮನುಷ್ಯತ್ವನೇ ಇಲ್ವೇ? ಲೇ ಮರಗೌಡ, ನನಗೆ ಮನುಷ್ಯತ್ವ ಇರೋದಕ್ಕೆ ಕಲ ನೀನು ಇನ್ನೂ ಮನೇಲಿ ಮಡಿಕೊಂಡಿರೋದು. ಇಲ್ಲ ಅಂದಿದ್ರೆ ನಿನ್ನೂ ಯಾವತ್ತೂ ಆಚೆಗೆ ಹಾಕ್ಬಿಡ್ತಿದ್ದೆ. ಈಗಲೂ ಅಷ್ಟೇ ನೀನು ಬೋವ ಮಾತಾಡ್ತಾ ಇದೆಯಾ. ನೀನು ಹಿಂಗೆ ಮಾತಾಡ್ತಾ ಇದ್ರೆ ನಿನಗೂ ಅವನು ಬಂದಿದ್ದ ಗತಿನೇ ಬರೋದು. ಹುಷಾರಾಗಿರೋ. ರೀ, ನಿಮ್ಗೆ ಯಾಕ್ರಿ ಬೇಕು ಇದೆಲ್ಲ? ಅಲ್ಲ ರೀ, ಅಪ್ಪ ಅಮ್ಮನ ಮನಸ್ಸಿಗೆ ನೋಯಿಸ್ಬಾರ್ದು. ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳ್ಕೊಂಡು ಅವ್ರಿಗೆ ಗೌರವ ಕೊಟ್ಕೊಂಡಿರ್ಬೇಕು. ಹಿರಿ ಮಗ ಆಗಿ ಇಷ್ಟು ನಿಮಗೆ ಗೊತ್ತಿಲ್ವಾ? ಇದನ್ನ ತಾನೇ ಮನುಷ್ಯತ್ವ ಅಂತ ಕರೆಯೋದು. ನೀವು ಮಾಡಿದ್ರದನ್ನ ಮನುಷ್ಯತ್ವ ಅಂತ ಕರೀತಾರಾ? ಇನ್ನ ನಿಮ್ ತಮ್ಮ ಏನ್ ದೊಡ್ಡ ಸಾಚಾನ? ಅವ್ನ್ ಮಾಡಿರೋದೆಲ್ಲ ಒಳ್ಳೆ ಕೆಲ್ಸನೇನಾ? ಅವ್ನ್ ಮಾಡಿರೋಂಥ ಎಲ್ಲ ಕೆಲ್ಸಗಳನ್ನು ಮಾವ ಇಷ್ಟು ದಿವಸ ಸಹಿಸ್ಕೊಂಡ್ರು. ಗೊತ್ತಿಲ್ಲದೆ ಯಾರ್ಯಾರನ್ನೋ ಮದುವೆ ಮಾಡ್ಕೊಂಡ, ಆಕ್ಸಿಡೆಂಟ್ ಮಾಡ್ದ, ಇಷ್ಟೆಲ್ಲ ಮಾಡಿದ್ರು ಮಾವ ಅವನನ್ನ ಕ್ಷಮಿಸ್ಕೊಂಡು ಎಲ್ಲ ನೋವನ್ನು ತಾವೇ ತಿನ್ಕೊಂಡು ಅವನನ್ನ ಕಾಪಾಡ್ಕೊಂಡು ಬಂದ್ರು. ಇಷ್ಟೆಲ್ಲ ಮಾಡ್ದವ್ರಿಗೆ ಅವನ್ ಮಾಡಿದ್ದೇನು? ಮಾವಂಗೆ ಅತ್ತೆಗೆ ಒಂದ್ ನಯಾ ಪೈಸೆ ಬೆಲೆ ಕೊಡದೆ ಇರೋದು. ಅದಕ್ಕೆ ಈಗ ಇವರಿಬ್ರು ಅವನ ವಿರುದ್ಧ ತಿರುಗಿ ನಿಂತಿದ್ದಾರೆ. ತಪ್ಪೇನ್ರಿ ಇದೆ ಇದರಲ್ಲಿ? ಇದೆಲ್ಲ ನಿಮ್ಮಂತ ಪೆದ್ರಿಗೆ ಎಲ್ಲಿಂದ ಅರ್ಥ ಆಗ್ಬೇಕು? ಸುಮ್ಮನೆ ನಡೀರಿ ಒಳಗೆ. ನೋಡು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಮಾತಾಡ್ಬಿಡ ಅಂತ ನಿಂಗೆ ತುಂಬಾ ಸಲ ಹೇಳಿವ್ನಿ. ನಮ್ಮಪ್ಪ ನಮ್ಮವ್ವ ನನ್ನ ತಮ್ಮನ ವಿಷಯ ಕಣ ಮೇಲೆ ಮಾತಾಡ್ತಾ ಇರೋದು. ನೀನು ಅವಳ ಮೇಲೆ ಮದ್ಯ ಬಾಯ್ ಹಾಕಕ್ಕೆ? ನೋಡು, ನಂಗೆ ಗೊತ್ತು ಕಣಮಿ, ಇಷ್ಟೆಲ್ಲ ಆಗಕ್ಕೆ ನೀನೇ ಕಾರಣ ಅಂತ ಗೊತ್ತಿದ್ರು ಸುಮ್ಮನೆ ಯಾಕೆ ಗೊತ್ತೇ? ನೀನು ಭಾವನ ನಂಗೆ ಇನ್ನೊಂದು ಮನೆಯಿಂದ ಬಂದು ಹೆಣ್ಮಗಳು ಅಂತ. ನೋಡು, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ನಮ್ಮ ವಂಶದ ಪದ್ಧತಿ ಅಲ್ಲ. ಹಂಗಾಗಿ ಉಳ್ಕತಾ ಇದೆಯೇ ಹುಡುಗ ಬರೋದು ಮಾತಾಡಕ್ಕೆ. ಅಲ್ಲ ಕಣಮೇ, ಅವನಿಗೆ ಬಿಸಿ ಮುಟ್ಸ್ದಂಗೆ ಇವನಿಗೂ ಬಿಸಿ ಮುಟ್ಸಿದ್ರೆ ಎಲ್ಲ ಸರಿ ಹೋಗಿರೋದು. ಭಾರಿ ಹೆಚ್ಕೊಂಡ್ಬಿಟ್ಟವನೆ ನೋಡವ. ನೋಡು ನಿನ್ನ ಗಂಡನ ಕತೆಯ. ಇಷ್ಟೇ ಮಾವ, ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋರು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರಂತೆ. ಹಂಗೆ ನಿಮ್ಮ ಹಿರಿಮಗ ಏನು ಮಾಡೋಕ್ಕಾಗಲ್ಲ. ಬಿಟ್ಟಾಕಿ, ಅವ್ರ ಕೈಲಿ ಏನೂ ಆಗಲ್ಲ. ಅಲ್ಲ ಕಣವ, ನಿನಗಿರೋ ಬುದ್ಧಿನಲ್ಲಿ ಒಂದು 10% ಆದರೂ ಅವ್ರಿಗಿರೋದು ಬೇಡವೆ? ಇದ್ದಿದ್ರೆ ಅವ್ರು ಯಾಕೆ ಹಿಂಗಿರ್ತಾ ಇದ್ರು ಬಿಡಿ ಮಾವ. ಕೆಲಸ ಮಾಡವ, ನೀನಾದರೂ ಒಸಿ ಕೂತ್ಕೊಂಡು ಅವನಿಗೆ ತಿಳುವಳಿಕೆ ಹೇಳು. ನಿನ್ನ ಮಾತಾದರೂ ಕೇಳ್ತಾನೋ ಏನೋ. ಅಪ್ಪ ಅಮ್ಮನ ಮಾತ್ಕಂತೂ ಕೇರೆ ಮಾಡ್ತಾ ಇಲ್ಲ. ನಿನ್ನ ಮಾತ್ಕರು ಬೆಲೆ ಕೊಡ್ತಾನೆ, ನೋಡೋಣ, ಹೇಳವ. ಆಯ್ತು. ನೋಡಿ, ನನಗೆ ಲೇಟ್ ಆಗ್ತಾ ಇದೆ. ಈ ದುಡ್ಡನ್ನು ಎಲ್ಲಿ ಕಲೆಕ್ಟ್ ಮಾಡ್ಕೊತೀರಾ ಹೇಳಿ ಬೇಗ. ಇರಿ, ಯಾಕಷ್ಟೊಂದು ಅವಸರ? ನಿಮ್ಮ ಪಕ್ಕದಲ್ಲಿ ಒಂದು ಡಸ್ಟ್ಬಿನ್ ಕಾಣ್ತಾ ಇದೆಯಾ? ಹೌದು ಇದೆ. ನೀವು ಸೀದಾ ಹೋಗಿ ಆ ಬ್ಯಾಗ್ನ ಡಸ್ಟ್ಬಿನ್ ಒಳಗೆ ಹಾಕಿ. ಏನೋ ಬ್ಯಾಗ್ನ ಡಸ್ಟ್ಬಿನ್ ಒಳಗೆ ಹಾಕ್ಬೇಕಾ? ಯಾಕೆ? ಏಯ್, ನಾನು ಹೇಳ್ದಷ್ಟು ಮಾಡ್ರಿ. ಫೈನ್.
ನಾನು ದುಡ್ಡನ್ನು ಡಸ್ಟ್ಬಿನ್ ಒಳಗೆ ಇಟ್ಟು ಹೋಗ್ತೀನಿ. ಆದರೆ ಐ ವಾಂಟ್ ಮೈ ಎವಿಡೆನ್ಸ್. ಆ ವಿಡಿಯೋಸ್ ಎಲ್ಲ ಬೇಕು ನನಗೆ. ನೋಡ್ರಿ, ಆ ಬ್ಯಾಗಲ್ಲಿರೋ ದುಡ್ಡು ಒರಿಜಿನಲ್ಲ ಡೂಪ್ಲಿಕೇಟು ಅಂತ ನನಗೆ ಗೊತ್ತಾಗಬೇಕು. ಅದನ್ನು ಚೆಕ್ ಮಾಡಿ ಅದು ಒರಿಜಿನಲ್ ಆದರೆ ನಿಮಗೆ ಬೇಕಾಗಿರೋದನ್ನು ಎಲ್ಲಿಟ್ಟಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಅವನನ್ನು ಎಲ್ಲ ನೋಡ್ಬಿಡ್ತೀನೋ ಅಂತ ಭಯಕ್ಕೆ ಡಸ್ಟ್ಬಿನ್ನಿಗೆ ದುಡ್ಡು ಹಾಕಿ ಹೋಗಿ ಅಂತ ಹೇಳ್ತಾ ಇದ್ದಾನಲ್ಲ. ಈ ಲೆವೆಲ್ಗೆ ಗೇಮ್ ಪ್ಲೇ ಮಾಡ್ತಿದ್ದಾನೆ ಅಂದರೆ ಇವನು ಯಾರಿರ್ಬೋದು? ಒನ್ ಸೆಕೆಂಡ್. ತಿರುಗಿ ನೋಡ್ದಂಗೆ ಅಲ್ಲಿಂದ ಹೋಗ್ತಾ ಇರಿ. ಅಪ್ಪ ಅಂತೂ ಹೋದ. ಮೊದಲು ಹೋಗಿ ಆ ಲಕ್ಷ್ಮಿನ ಕೈ ಮುಗಿದು ಕೈಗೆ ಎತ್ಕೋಬೇಕು. ನನ್ನ ಮಗ ಹೋದ್ನೋ ಇಲ್ವೋ? ಮರೇಲಿ ನಿಂತ್ಕೊಂಡು ಏನಾದ್ರು ನೋಡ್ತಾ ಇದ್ರೆ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು. ಅಪ್ಪ ಹೋಗಿದ್ದಾನೆ. ಈಗ ಇದೆಲ್ಲ ಒರಿಜಿನಲ್ ನೋಟ್ಸಾ ಏನು ಅಂತ ಇದೆಲ್ಲ ನೋಡ್ಬಿಡ್ಬೇಕು. ಇಲ್ಲೇ ನೋಡ್ಲಾ? ಬೇಡ ಬೇಡ, ಮನೆಗೆ ಹೋಗೋದೇ ಸೇಫು. ಅಲ್ಲೇ ನೋಡ್ತೀನಿ. ಇಷ್ಟೊತ್ತಿಗೆ ಆ ಬ್ಲ್ಯಾಕ್ ಮೇಲರು ಬ್ಯಾಗನ್ನು ತೊಗೊಂಡಿರ್ತಾನ. ಏನು ನಡೀತಿರ್ಬೋದು? The number you are trying to call is currently switched off. ಇದೇನಿದು? ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ. ವಿಡಿಯೋನ ಏನು ಮಾಡ್ತಾನೋ ಅವನೀಗ? ಛೇ, ದುಡ್ಡು ಕೊಡೋಕ್ಕೆ ಮುಂಚೆ ವಿಡಿಯೋನ ಡಿಲೀಟ್ ಮಾಡಿಸ್ಬೇಕಾಗಿತ್ತು ನಾನು. ಏನು ಮಾಡೋದು? The number you are trying to call is currently switched off. Lakshmi Nivasa